ಆ್ಯಂಡ್ ಸಿನಿಮಾ ಅಂತ ಬಂದಾಗ ದಾವಣಗೆರೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅದ್ಭುತವಾದ ಸೆಂಟ್ರು, ತುಂಬ ಚೆನ್ನಾಗಿ ಸಿನಿಮಾ ನೋಡೋಂಥ ಪ್ರೇಕ್ಷಕರು ಇಲ್ಲಿದ್ದಾರೆ. ಐತಿಹಾಸಿಕ ಪಾತ್ರ ಮಾಡೋಕ್ಕೆ ಯಾವಾಗಲೂ ಖುಷಿ ಸರ್. ಆ್ಯಂಡ್ ನಮ್ಮ ಮಣ್ಣಿನ ಕಥೆಗಳಾದರೆ ಅದು ಯಾವತ್ತೂ ಭಾಳ ಚೆನ್ನಾಗಿರುತ್ತೆ. ಅಂದರೆ ಈಗ ಹಲಗಲಿ ಬೇಡ್ರು ಅಂದರೆ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದವರು. ಆ್ಯಂಡ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ ಕತೆ ನಮ್ಮದು. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೇಳಿ ನಮ್ಮ ಬಡವರಸ್ಕಲ್ ಡೈರೆಕ್ಟರ್ ಜೊತೆ ಇನ್ನೇನು ಶೂಟಿಂಗ್ ಮುಗೀತಾ ಬಂತು. ಈಗ ಸದ್ಯದಲ್ಲೇ ಎಲ್ಲದೂ ಅಪ್ಡೇಟ್ ಕೊಡ್ತೀವಿ. ಆಲ್ಮೋಸ್ಟ್ ಈ ವರ್ಷ ನಂದು ಯಾವುದೂ ಸಿನಿಮಾ ರಿಲೀಸ್ ಇಲ್ಲ. ಖಂಡಿತ ಅದು ಲೀಡ್ ಕೊಟ್ಟಿದ್ದಾರಲ್ವ, ಆ ಪುಷ್ಪ3 ಮಾಡಿದ್ರೆ ಖಂಡಿತ ಇರ್ತೀವಿ. ಯಾವ ನಿಯತ್ತ 100 ರೂಪಾಯಿ ದುಡಿತಾನ ಯಾರನ್ನು ಕೇಳಬಾರದು. ನಾನು ಇಂಗ್ಲಿಷ್ ಅಲ್ಲಿ ಬರುವ, ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ. ದಾವಣಗೆರೆ ನಮಗೆ ಭಾಳ ಹತ್ತಿರದ ಊರು. ಯಾವಾಗ ಬಂದ್ರೂ ಖುಷಿನೇ. ಭಾಳ ಜನ ಸ್ನೇಹಿತರು, ಅಭಿಮಾನಿಗಳು, ರಿಲೇಟಿವ್ಸ್ ಎಲ್ಲರೂ ಭಾಳ ಜನ ಇದ್ದಾರೆ. ಸೊ ತುಂಬ ಖುಷಿ ಯಾವಾಗ ಬರೋಕ್ಕೂ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ದಾವಣಗೆರೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅದ್ಭುತವಾದ ಸೆಂಟ್ರು, ತುಂಬ ಚೆನ್ನಾಗಿ ಸಿನಿಮಾ ನೋಡೋಂಥ ಪ್ರೇಕ್ಷಕರು ಇಲ್ಲಿದ್ದಾರೆ. ಸೊ ದಾವಣಗೆರೆ ಯಾವಾಗಲೂ ಖುಷಿನೇ. ಆ್ಯಂಡ್ ಈ ಸರಿ ಬಂದಿರೋದು ನಮ್ಮ ಪ್ರವೀಣ್, ಭಾಳ ಒಳ್ಳೆ ಅಭಿಮಾನಿ. ಆ್ಯಂಡ್ ಈ ಥರ ಜ್ಯುವೆಲರೀಸಿಂದ ಇವಾಗ ಪಿ ವಿ ರೇವಂಕರ್ ಗ್ರೂಪ್ ಆಫ್ ಕಂಪನೀಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ತುಂಬ ಒಂದೊಳ್ಳೆ ದೊಡ್ಡ ಕನಸು ಕಟ್ಕೊಂಡು ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಖುಷಿ ಆಯಿತು ಅದ್ರ ದಿನಾಗ್ರೇಷನಿಗೆ ಬರಬೇಕು ಅಂತ. ಸೊ ಪಿ ವಿ ರೇವಂಕರ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್, ಫೈನಾನ್ಸು ಆ್ಯಂಡ್ ಜ್ಯುವೆಲರೀಸು, ಗೋಲ್ಡ್ ಲೋನ್ಸ್ ಎಲ್ಲದೂ ಒಟ್ಟಿಗೆ ಗ್ರೂಪ್ ಆಫ್ ಕಂಪನೀಸ್ ಇನಾಗ್ರೇಷನ್ ಆಗ್ತಾಯಿದೆ. ತುಂಬ ಚೆನ್ನಾಗಾಗಲಿ. ಕನಸು ಕಟ್ಕೊಂಡು ಯಾರೇ ಒಂದೊಂದೇ ಹೆಜ್ಜೆ ಇಟ್ಕೊಂಡು ತುಂಬ ದೊಡ್ಡ ಹೆಜ್ಜೆ ಇಡಬೇಕಾದ್ರೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಅದೊಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ, ರಿಸ್ಕ್ ಟೇಕಿಂಗ್ ಫ್ಯಾಕ್ಟ್ರಿ ಇದ್ದಾಗಲೇ ಬೇರೆ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ಪ್ರವೀಣ್ ರೇವಂಕರ್ಗೆ ಭಾಳ ಒಳ್ಳೆಯದಾಗಲಿ, ಪಿ ವಿ ರೇವಂಕರ್ ಗ್ರೂಪ್ ಆಫ್ ಕಂಪನೀಸ್ಗೆ ಒಳ್ಳೆಯದಾಗಲಿ. ಆ್ಯಂಡ್ MBA ಮಾಡಿರುವಂಥ ಪ್ರಿಯಾ ರೇವಂಕರ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಸಿನಿಮಾಗೆ ಬಂದಿದ್ದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಬಿಸ್ನೆಸ್ಸಿಗೆ ಬರ್ತಿರೋದು ಪ್ರವೀಣ್. ಸೊ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ, ತುಂಬ ದೊಡ್ಡದಾಗಿ ಬೆಳೀಲಿ. ಆ್ಯಂಡ್ ತುಂಬ ದೊಡ್ಡದಾಗಿ ಬೆಳೆದು ಪ್ರತಿ ಹಂತದಲ್ಲೂ ಮತ್ತೆ ಮತ್ತೆ ನಾವು ಬಂದು ವಿಶ್ ಮಾಡ್ತೀವಿ, ಚೆನ್ನಾಗಾಗಲಿ ಅಂತ ಹೇಳಿ ವಿಶ್ ಮಾಡ್ತೀವಿ. ಒಳ್ಳೆಯದಾಗಲಿ. ಶೂಟಿಂಗ್ ನಡೀತಾ ಇದೆ ಸರ್. ಹಲಗಲಿ ಆಲ್ಮೋಸ್ಟ್ ಒಂದು 40% ಶೂಟಿಂಗ್ ಆಗಿದೆ. ಸೊ ಈಗ ಮಳೆ ಅನ್ನೋ ಕಾರಣಕ್ಕೆ ಯಾಕಂದರೆ ಎಲ್ಲವೂ ತುಂಬ ಸೆಟ್ಟು ಇದು ಎಲ್ಲದೂ ಭಾಳ ಕೆಲಸ ಇದೆ. ಸೊ ಮಳೆ ಅನ್ನೋ ಕಾರಣಕ್ಕೆ ಇವಾಗ ಅದನ್ನು ಹೋಲ್ಡ್ ಮಾಡಿದ್ವಿ, ಮತ್ತೆ ಶುರು ಮಾಡ್ತೀವಿ. ಇನ್ನೇನು ಮಳೆಗಾಲ ಎಲ್ಲ ಮುಗಿತಾ ಬಂತಲ್ಲ. 40% ಶೂಟಿಂಗ್ ಆಗಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ ಹಲಗಲಿ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್, ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟಿಂಗ್ ನಡೀತಾ ಇದೆ.
ಐತಿಹಾಸಿಕ ಪಾತ್ರ ಮಾಡೋಕ್ಕೆ ಯಾವಾಗಲೂ ಖುಷಿ ಸರ್. ಆ್ಯಂಡ್ ನಮ್ಮ ಮಣ್ಣಿನ ಕಥೆಗಳಾದರೆ ಅದು ಯಾವತ್ತೂ ಭಾಳ ಚೆನ್ನಾಗಿರುತ್ತೆ. ಅಂದರೆ ಈಗಾಗಲೇ ಬೇಡ್ರು ಅಂದರೆ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದವರು. ಆ್ಯಂಡ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ ಕತೆ. ಸೊ ಜಡಗಣ್ಣ ಬಾಲಣ್ಣ ಅವ್ರ ಕಥೆಗಳನ್ನ ಹೇಳೋಕ್ಕೆ ಖುಷಿ ಅಲ್ವಾ. ಅಂದರೆ ಮುಂದಿನ ಜನ್ರೇಷನ್ಗಳಿಗೆ ಅದೆಲ್ಲ ತಲುಪಬೇಕು, ಆ ಥರದ ಒಂದು ಪ್ರಯತ್ನ. ಚೆನ್ನಾಗಿ ಆಗ್ತಾ ಇದೆ, ಸಿನಿಮಾಗಳು ಬರ್ತಾನೆ ಇದೆ, ಆಡಿಯನ್ಸು ಪ್ರೇಕ್ಷಕರು ಥಿಯೇಟ್ರಿಗೆ ಹೋಗ್ತಾನೆ ಇದ್ದಾರೆ, ತುಂಬ ಚೆನ್ನಾಗಿ ಆಗ್ತದೆ. ಆ್ಯಂಡ್ ಇವತ್ತು ಹಂಗೆ ನೋಡಿದ್ರೆ ಮಾರ್ಕೆಟ್ ಎಲ್ಲ ಭಾಳ ದೊಡ್ಡದಿದೆ. ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ರೆ ಇವತ್ತು ಅದೇನು 100 ಕೋಟಿ ವ್ಯಾಪಾರ, 1000 ಕೋಟಿ ವ್ಯಾಪಾರ ಅದೆಲ್ಲರೂ ಭಾಳ ಚೆನ್ನಾಗಿ ಆಗ್ತಿದೆಯಲ್ಲ. ಈಗ ಕಾಂತಾರ ಬೆಸ್ಟ್ ಎಕ್ಸಾಂಪಲ್ ಇದೆ, ಭಾಳ ಚೆನ್ನಾಗಿ ಇಡೀ ದೇಶ ಸಿನಿಮಾನ ನೋಡ್ತಾ ಇದೆಯಲ್ಲ. ಸಿನಿಮಾಗಳು ಭಾಳ ಚೆನ್ನಾಗಿ ಮಾಡಿದಾಗ ಅದ್ರದ್ದು ವ್ಯಾಪ್ತಿನೂ ಅಷ್ಟೇ ದೊಡ್ಡದಾಗಿರುತ್ತೆ, ಮಾರ್ಕೆಟು ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮದು ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೇಳಿ ನಮ್ಮ ಬಡವರಾಸ್ಕಲ್ ಡೈರೆಕ್ಟರ್ ಜೊತೆ ಇನ್ನೇನು ಶೂಟಿಂಗ್ ಮುಗಿತಾ ಬಂತು. ಈಗ ಸದ್ಯದಲ್ಲೇ ಎಲ್ಲದೂ ಅಪ್ಡೇಟ್ ಕೊಡ್ತೀವಿ. ಆಲ್ಮೋಸ್ಟ್ ಈ ವರ್ಷ ನಂದು ಯಾವುದೂ ಸಿನಿಮಾ ರಿಲೀಸ್ ಇಲ್ಲ, ಯಾಕಂದರೆ ಮಧ್ಯ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಬರೀ ಒಂದು ಮದುವೆ ಇದು ಎಲ್ಲದು ಬ್ರೇಕ್ ತೊಗೊಂಡಿದೆ. ಈಗ ಅದ್ರ ಶೂಟಿಂಗ್ ಮುಗಿಸ್ತಾ ಇದ್ದೀವಿ. 666 ಶೂಟಿಂಗ್ ಅದೂ ಆಲ್ಮೋಸ್ಟ್ 50% ಮುಗೀತಾ ಇದೆ. ಹಲಗಲಿ ಒಂದು 40% ಆಗಿದೆ. ಖಂಡಿತ ನೆಕ್ಸ್ಟ್ ಇಯರ್ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಈಗ ಪ್ಯಾನ್ ಇಂಡಿಯಾ ಆಗ್ತದೆ ಸರ್. ಈಗ ಆದರೂ ಕೂಡ ಕನ್ನಡದಲ್ಲಿ ಅಕ್ಟೋಬರ್ ತಿಂಗಳಿಗೆ 200 ಸಿನಿಮಾಗಳು ಬಂದಿದ್ದಾವೆ. ಗೆದ್ರು ಕೇವಲ ಗಣಕ್ಕೆ ಮಾತ್ರ. ಅಂದರೆ ಕತೆಗೆ ಸಮಸ್ಯೆ ಇದೆ ಅಂತ ಎಲ್ಲ ಭಾಷೆಗಳಲ್ಲೂ ಪರ್ಸೆಂಟೇಜ್ ನೀವು ತೊಗೊಂಡ್ರೆ ಸಕ್ಸಸ್ಫುಲ್ ಫಿಲ್ಮ್ಸ್ ಅಂತ ಅದು ಸೇಮ್ ಇರುತ್ತೆ. ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಒಂದು 2-3% ಜಾಸ್ತಿ ಇರ್ಬೋದು ಬಿಟ್ಟರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಅಷ್ಟೇ ಸಿನಿಮಾ ಆಗುತ್ತೆ. ಆ್ಯಂಡ್ ಸಕ್ಸಸ್ ರೇಟ್ ಅಷ್ಟೇ ಇರುತ್ತೆ. ಇಲ್ಲೇ ಒಳ್ಳೆ ಸಿನಿಮಾಗಳು ಅವ್ರಿಗೆ ತಲುಪಿರ್ತಾರೆ. ಸೊ ಅದಷ್ಟೇ ಇರುತ್ತೆ, ಸಿನಿಮಾಗಳು ನಡೀತಾ ಇರುತ್ತೆ, ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡೋದು. ಖಂಡಿತ ಅದು ಲೀಡ್ ಕೊಟ್ಟಿದ್ದಾರಲ್ವಾ, ಅದು ಪುಷ್ಪ 3 ಮಾಡಿದ್ರೆ ಖಂಡಿತ ಇರ್ತೀವಿ. ಹೀರೋಗಳ ಸಿನಿಮಾಗಳು ಮಾತ್ರ ಪ್ರಮುಖವಾಗಿ ಹೀರೋಗಳು ಏನಿದ್ದಾರೆ ಫ್ಯಾಮಿಲಿ ಸಿನಿಮಾಗಳು ಮಾತ್ರ ಸೆಟಲ್ ಆಗಿಬಿಡ್ತಾರೆ. ಸೊ ಈ ಸಂದರ್ಭದಲ್ಲಿ ಕನ್ನಡ ಸಿನಿಮಾಗಳು ಯಾವ ರೀತಿಯಾಗಿ ಕಾಣ್ತವೆ? ಯಾಕಂದ್ರೆ ಅವರು ಕೂಡ ವರ್ಷಕ್ಕೊಂದು 2 ಸಿನಿಮಾ ಮಾಡಿದ್ರೆ ಥಿಯೇಟರ್ಗಳು ಕೂಡ ಉಳ್ಕೊಳ್ತವೆ. ಎಲ್ರದ್ದು ಅವರವರ ಡಿಸಿಷನ್ ಅಲ್ವಾ, ಅವ್ರವ್ರ ಪರ್ಸನಲ್ ಡಿಸಿಷನ್ಗಳು, ಅವರವರ ಗೋಲ್ಸ್, ಅವ್ರವ್ರ ಡ್ರೀಮ್ಸ್ ಇರುತ್ತೆ. ಆ್ಯಂಡ್ ಐ ಥಿಂಕ್ ಹೊಸಬ್ರಿಗೂ ಜಾಗ ಬೇಕಲ್ಲ, ಹೊಸಬ್ರುಗಳು ಬರೋಕ್ಕೂ ಜಾಗ ಇದೆ. ಸೊ ಖಂಡಿತ ಹೊಸ ಪ್ರತಿಭೆಗಳು, ಭಾಳ ಒಳ್ಳೊಳ್ಳೆ ಪ್ರತಿಭೆಗಳು ಬರ್ತಿದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಉಡಾಳ ಅಂತೇಳಿ ನಮ್ಮ ದಾವಣಗೆರೆ ಹುಡುಗ ನಮ್ಮ ಪೃಥ್ವಿ, ಅವನದು ಸಿನಿಮಾ ರಿಲೀಸ್ ಇದೆ. ಈಗ ಯೂಶ್ವಲಿ ನಾರ್ತ್ ಕರ್ನಾಟಕ ಇಟ್ಕೊಂಡು ಸಿನಿಮಾಗಳು ಬರೋದು ಭಾಳ ಕಮ್ಮಿ, ಪಕ್ಕ ಅಲ್ಲಿ ಲ್ಯಾಂಗ್ವೇಜಲ್ಲೇ. ಸೊ ಈಗ ಉಡಾಳ ಬರ್ತಾ ಇದೆ, ಉತ್ತರ ಕರ್ನಾಟಕದ ಒಂದು ಸಿನಿಮಾ. ಹಂಗೆ ಹೊಸ ಪ್ರತಿಭೆಗಳು ಎಮರ್ಜ್ ಆಗ್ತಾರೆ, ಅದಕ್ಕೂ ಜಾಗ ಇದೆ. ಸರ್ ನಿಮಗೆ ದಾವಣಗೆರೆ ಸರ್ ಇಷ್ಟು ಅಭಿಮಾನಿಗಳಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಭಾಳ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಅಭಿಮಾನ ಅದು ಯಾವತ್ತೂ ಹೀಗೆ ಇರಲಿ. ಒಂದು ಅಂದರೆ ಅದೇ ಈ ವರ್ಷ ನಂದು ಎಲ್ಲರೂ ಕೇಳ್ತಾರೆ ಸಿನಿಮಾ ಯಾವುದು ಬರಲೇ ಇಲ್ವಲ್ಲ ಅಂತೇಳಿ. ಒಂದು ಬ್ರೇಕ್ ಆಗಿದೆ ಈ ವರ್ಷ, ಸಿನಿಮಾ ಇಲ್ಲ ನಮ್ದು ಯಾವುದನ್ನು. ಖಂಡಿತ ನೆಕ್ಸ್ಟ್ ಇಯರ್ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನಿಮ್ಮ ಹತ್ರಕ್ಕೆ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಬರ್ತೀನಿ. ಆ್ಯಂಡ್ ಸಕ್ಸಸ್ಫುಲ್ ಸಿನಿಮಾಗಳ ಮೂಲಕ ಬರ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಅಭಿಮಾನಿಗಳು ಕೊನೆಯದಾಗಿ ಏನು ಹೇಳ್ಬೇಕು? ಅದೇ ಹೇಳೋದಲ್ಲ, ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಬರ್ತಾ ಇದ್ದೀನಿ. ಒಳ್ಳೊಳ್ಳೆ ನಿರ್ದೇಶಕರ ಸಿನಿಮಾ, ಬಡವರಾಸ್ಕಲ್ ನೋಡಿದ್ದೀರಾ, ಆ ನಿರ್ದೇಶಕರ ಜೊತೆ ಅಣ್ಣ ಫ್ರಮ್ ಮೆಕ್ಸಿಕೋ. ರತ್ನನ್ ಪ್ರಪಂಚ ನೋಡಿದ್ದೀರಾ, ಆ ನಿರ್ದೇಶಕರ ಜೊತೆ ಉತ್ತರಾಖಂಡ. ಸಪ್ತಸಾಗರ ನಿರ್ದೇಶಕರ ಜೊತೆ 666. ಆ್ಯಂಡ್ ಹಲಗಲಿ ಬಿಡರದಂಗೆ ಸುಕೇಶ್ ಅಂತ ಹೇಳಿ ಹೊಸ ಟ್ಯಾಲೆಂಟ್, ಭಾಳ ಒಳ್ಳೆ ಭವಿಷ್ಯ ಇರೋ ನಿರ್ದೇಶಕ ಆ ಸಿನಿಮಾ. ಸೊ ಒಂದೊಂದು ಬೇರೆ ಬೇರೆ ಥರ ಸಿನಿಮಾಗಳ ಮೂಲಕ. ಈಗ ಜಿಂಗೋ ಅಂತ ಹೇಳಿ ಇನ್ನೊಂದು ಡೇಡೇಲ್ ಮುಸ್ತಫಾ ನಿರ್ದೇಶಕರ ಜೊತೆ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್ ಮಾಡಿ ಯೂಟ್ಯೂಬರ್ ಧನ್ಯವಾದಗಳನ್ನು
ಸಹಕರಿಸಬೇಕಾಗಿ ವಿನಂತಿ. ಅವ್ರಿಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ತುಂಬಾ ಒಳ್ಳೇದಾಗ್ಲಿ ಪ್ರವೀಣ್. ಸಿಗಲ್ಲ ಬೆಂಕಿ ಹಚ್ಚಿದ್ದಾವ, ಜೋಳ ಬಯಸ್ಕೊಂತಿದ್ದ ನೀವು. ಬೆಂಗಳೂರಲ್ಲಿ ಅನ್ಸ್ಕೊಂಡ್ಬಿಟ್ಟಿದ್ದೀರಾ. ಬೆಂಗಳೂರು ಪೂರ ಗೊಬ್ಬರ ಮೇರ ಯಾವ ನಿಯತ್ತ ₹100 ದುಡಿತಾನ ಯಾರನ್ನು ಕೀಳಾಗಬಾರದು. ನಾನು ಇಂಗ್ಲಿಷ್ ಅಲ್ಲಿ ಬರುವ ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಭಾಷೆಯನ್ನು ಕಲಿಯಿರಿ, ಹೆಚ್ಚಾಗಿ ಮಾತೃಭಾಷೆಯನ್ನ ಬೆಳೆಸಿ ಬಳಸಿ. ಜೈ ಕನ್ನಡ, ಜೈ ಕನ್ನಡ. ನೀವು ಬೈಕಲ್ಲೆಲ್ಲ ಹೆಲ್ಮೆಟ್ ಹಾಕೊಂಡ್ರೆ ಸ್ವಲ್ಪ ಮುಂದೆ ಸಿಗ್ತತೆ. ಕೂಗಾಡ್ಬೇಡಿ, ಗೊತ್ತಾಯ್ತಾ? ಕೂಗಾಡ್ಬೇಡಿ, ಮೇಲೆ ತಗೊಂಡು ಏನು ಕ್ಯಾಮ್ರಾ ಅದು? ಆಕ್ಷನ್ ಕ್ಯಾಮ್ರಾ ಅದು.